ಬೇಲ್ ಕೊಡಬೇಕಂತ ಆರ್ಗ್ಯುಮೆಂಟ್ ಮಾಡಿ ಆಗಿದೆ. ಈಗ ಅದನ್ನ ಜಜ್ಮೆಂಟನ್ನು ರಿಸರ್ವ್ ಮಾಡಿದ್ದಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್ನ ಸತ್ಯೇಂದರ್ ಕುಮಾರ್ ಕೇಸನ್ನು ರೆಫರ್ ಮಾಡಿದ್ದೀವಿ. ಹಾಗಾಗಿ ಬೇಲ್ ಸಿಗುತ್ತೆ ಅಂತ ವಿಶ್ವಾಸ ಇದೆ ನಮಗೆ. ಸಾಕಷ್ಟು ಹಳ್ಳನ್ನು ತೋಡಿಕೊಂಡ್ರು, ಎನ್ಕೌಂಟರ್ ಮಾಡೋಕ್ಕೆ ಹೋಗಿದ್ರು ನಮ್ಮ ಪೊಲೀಸರು ನನ್ನನ್ನು, ಅದ್ರ ಜೊತೆಗೆ ಕೊಲ್ಲಕ್ಕೆ ಯತ್ನ ಮಾಡಿದರು, ಛತ್ರಹಿಂಸೆ ಕೊಟ್ಟರು, ಎಲ್ಲ ಏನೇನು ಸಂಗತಿಗಳನ್ನು ಉಲ್ಲೇಖಿಸಿದ್ರು ಸರ್ ಶೆಟ್ಟಿ ಒಳಗೆ. ಅವರನ್ನು 6-7 ತಾಲೂಕುಗಳಿಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಂಥ ವಿಷಯವನ್ನು ಹೇಳಿದರು. ಅವರಿಗೆ ಆಹಾರವನ್ನು ಕೇಳಲಿಲ್ಲ ಪೊಲೀಸರಂತ ಹೇಳಿದರು. ಅವರಿಗೆ ಯಾವುದೋ ಒಂದು ಸ್ಟೋನ್ ಕ್ರಷರ್ ಹತ್ರ ಎಲ್ಲಿ ಡೆಡ್ ಎಂಡ್ ಇರುವಲ್ಲಿ ಕರ್ಕೊಂಡು ಹೋದರು, ರಾಮದುರ್ಗ್ ಕರ್ಕೊಂಡು ಹೋದರು. ಸಾಯಂಕಾಲ 7 ಗಂಟೆಗೆ ಅವರಿಗೆ 9-10 ಗಂಟೆ ಸುಮಾರು ಏನೋ ತಲೆಗೆ ಪೆಟ್ಟಾಗಿದ್ದನ್ನು 3 ಗಂಟೆ ಸುಮಾರು DSP ಆಫೀಸ್ ರಾಮದುರ್ಗಲ್ಲಿ DSP ಪೊಲೀಸ್ ಸ್ಟೇಷನಲ್ಲಿ ನರ್ಸನ್ನು ಕರ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರೀಟ್ಮೆಂಟು ಕೊಟ್ಟಿಲ್ಲ, ಊಟಕ್ಕೂ ಕೊಟ್ಟಿಲ್ಲ. ಹಾಗಾಗಿ ಮತ್ತು 8 ತಾಲೂಕುಗಳಿಗೆ ಅವರನ್ನು ಧಾರವಾಡ ಜಿಲ್ಲೆಗೆ ಹೈಕೋರ್ಟ್ ಹತ್ರ, ಬೆಟಗೇರಿ, ಸೌದತ್ತಿ, ರಾಮದುರ್ಗ್ ಎಲ್ಲ ಕಡೆ ಅಡ್ಡಾಡಿಸಿ ಇಡೀ ರಾತ್ರಿ ಅಡ್ಡಾಡಿಸಿ ಬೆಳಿಗ್ಗೆ ಈಗ 10 ಅವರನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ವಿಧಾನ ಪರಿಷತ್ ಯಾವುದೇ ರೂಲ್ ಇರಲಿಲ್ಲ, ಆದರೂ ಬಂಧಿಸಿದ್ದು ಕೂಡ ಕಾನೂನು ಬಾಹಿರ ಅನ್ನುವಂಥದ್ದು ವಾದವನ್ನು ಮಾಡಿದ್ರಿ. ಅಲ್ಲಿ ಆರ್ಟಿಕಲ್ 194 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರಲ್ಲಿ ಲೆಜಿಸ್ಲೇಟಿವ್ ಹೌಸಲ್ಲಿ ಮಾತಾಡಿದ್ದನ್ನು ಕೋರ್ಟಿಗೆ ಅದು ಕೋರ್ಟಿಗೆ ಎಫ್ಐಆರ್ ಮಾಡಿ ಕೋರ್ಟಿಗೆ ತರುವಂಥ ಜೂರಿಸ್ಟಿಕ್ಷನ್ ಇರೋದಿಲ್ಲ. ಅಲ್ಲಿ ಪ್ರಿವಿಲೇಜ್ ಇರುತ್ತೆ ಅಂತ 194 ಆರ್ಟಿಕಲಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಇದೆ. ಅದನ್ನು ಉಲ್ಲಂಘಿಸಿ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟು ರವಿರಾಜ್ ಪಾಟೀಲ್ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ನರೇಶ್ ಪಾಟೀಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸೌರ ನ್ಯೂಸ್, ಬೆಳಗಾವಿ. ಅಲ್ಲಿ ಎಂಪಿ ಮುಂಚೆ ನೋಟಿಸ್ ಕೊಡಬೇಕು, ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಯಿತು. ಅಲ್ಲಿ ವೈಲೇಷನ್ ಆಫ್ ದಿ ಲಾ. ಅದಾದಮೇಲೆ ಆ ಸ್ಟೇಷನ್ ಅಲ್ಲಿ ಸೌಧ ಬರ್ತದಲ್ಲ, ವಿಧಾನಸೌಧ, ಆ ಸ್ಟೇಷನ್ನಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅಲ್ಲಿ ಮಾಡಬೇಕಾಗಿತ್ತು. ಸಭಾಪತಿಗಳು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇಲ್ಲಿ ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿಲ್ಲ, ಸಭಾಪತಿಗಳು ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ. ಇದು ಪ್ಯೂರ್ಲಿ ವೈಲೇಷನ್. ಇದು ಎಲ್ಲ ಪೊಲಿಟಿಕಲ್ ಡ್ರಾಮಾ, ಪೊಲಿಟಿಕಲ್ ಏನೇನು ಮೆಸೇಜ್ ಬರ್ತಾ ಇದೆ ಅದರ ಮೇಲೆ ಅವರ ಘಟನೆ ನಡೆದ ಸ್ಥಳ ವಿಧಾನ ಪರಿಷತ್ತದಲ್ಲಿ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 194ದಲ್ಲಿ ಅದು ಅಸೆಂಬ್ಲಿ ಆಗಿರಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರಲಿ, ಪಾರ್ಲಿಮೆಂಟ್ ಆಗಿರಲಿ, ರಾಜ್ಯಸಭಾ ಆಗಿರಲಿ, ಇಟ್ ಈಸ್ ಟೋಟಲಿ ಪ್ರೊಟೆಕ್ಟೆಡ್ ಏರಿಯಾ, ಪ್ರಿವಿಲೇಜ್ಡ್ ಏರಿಯಾ. ಮತ್ತೆ ದ ಹೆಡ್ ಆಫ್ ದ ಹೌಸ್ ಈಸ್ ದ ಸ್ಪೀಕರ್ ಆಫ್ ದಟ್ ಪರ್ಟಿಕ್ಯುಲರ್ ಹೌಸ್. ಅಂಥ ಸಮಯದಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ. ಸ್ಪೀಕರ್ ಅವರು ಯಾವುದೇ ಅದರ ಮೇಲೆ ತಮ್ಮ ತೀರ್ಪುಗಳನ್ನು ಕೊಟ್ಟಿಲ್ಲ, ಯಾವುದೇ ಈ ರೀತಿಯಾಗಿ ಘಟನೆ ಆಗಿದೆ ಅನ್ನೋದನ್ನೂ ಹೇಳಿಲ್ಲ. ಅನ್ಫಾರ್ಚುನೇಟ್ಲಿ ದ ಅಕ್ಯೂಸ್ಡ್ ಹ್ಯಾಸ್ ಬೀನ್ ಟೇಕನ್ ಇನ್ ಟು ಕಸ್ಟಡಿ ಯಸ್ಟರ್ಡೇ ಇನ್ ದ ಈವ್ನಿಂಗ್ 6:30. 6:30 ಗಂಟೆಗೆ ಅವರನ್ನು ಕಸ್ಟಡಿಯಲ್ಲಿ ತೆಗೆದುಕೊಂಡು ಇಡೀ ರಾತ್ರಿ ಖಾನಾಪುರ, ಬೈಲ್ವಂಗಲು, ರಾಮದುರ್ಗ, ಕಿತ್ತೂರು, ಸೌದತ್ತಿ, ಧಾರವಾಡ, ಲೋಕಾಪುರ, ಯಾದವಾಡ, ಈ ರೀತಿಯಾಗಿ ಹಲವಾರು ಪ್ಲೇಸ್ಗಳಿಗೆ ಅವರನ್ನು ಕರ್ಕೊಂಡೋಗಿದ್ದಾರೆ. ನಿಗೂಢವಾದಂಥ ಸ್ಥಳಗಳಿಗೆ ಕರ್ಕೊಂಡೋಗಿದ್ದಾರೆ, ಸೆಕ್ಲೂಡೆಡ್ ಮಾಡಿದ್ದಾರೆ. ಹಿ ಹ್ಯಾಸ್ ಬಿನ್ ಸೆಕ್ಲೂಡೆಡ್. ಅವರಿಗೆ ಇಡೀ ರಾತ್ರಿ ಊಟದ ವ್ಯವಸ್ಥೆ ಮಾಡಿಲ್ಲ. ಅವರ ತಲೆಗೆ ಗಾಯ ಆಗಿದೆ. ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ವ್ಯಕ್ತಿಗೆ, ಒಬ್ಬ 30 ವರ್ಷಗಳ ಕಾಲ ಇಡೀ ಸುದೀರ್ಘ ಜೀವನವನ್ನು ರಾಜಕೀಯದಲ್ಲಿ, ಸಾಮಾಜಿಕ ವಲಯದಲ್ಲಿ ಕಳೆದಂಥ ವ್ಯಕ್ತಿಯನ್ನ ಅವರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಎರಡನೆಯದು ಈ ರೀತಿಯಾದಂಥ ಅರೆಸ್ಟನ್ನು ಮಾಡಲಿಕ್ಕೇ ಬರೋಲ್ಲ. ಆದ್ದರಿಂದ ಕೋರ್ಟ್ನ ಮುಂದೆ ನಮ್ಮ ತಂಡ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ವಾದವನ್ನು, ಅವರು ಮಾಡಿರುವಂಥ ತಪ್ಪುಗಳೇನು, ರಾಜ್ಯ ಯಾವ ರೀತಿ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ. ಅವರ ಆರೋಗ್ಯ ಸರಿ ಇಲ್ಲ, ಇಡೀ ರಾತ್ರಿ ಊಟ ಇಲ್ಲ, ಮಾನಸಿಕ, ದೈಹಿಕ ಆ್ಯಂಡ್ ಎಮೋಷನಲಿ ಹಿ ಹ್ಯಾಸ್ ಬೀನ್ ಬ್ಲ್ಯಾಕ್ಮೇಲ್ಡ್ ಲೈಕ್ ಎನಿಥಿಂಗ್. ಆದ್ದರಿಂದ ಅವರಿಗೆ ಜಾಮೀನನ್ನು ತುರ್ತಾಗಿ ಕೊಡಬೇಕು. ಅದಕ್ಕೆ ನಿಮ್ಮ ಕೋರ್ಟಿಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಅವರ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ
ನಮಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟು ಸಂವಿಧಾನ ಭಾರತೀಯ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಟಿ ರವಿ ಜಾಮೀನು ಅರ್ಜಿ ಹಾಕಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗಿದೆ. ಸಿಟಿ ರವಿ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಟಿ ರವಿ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ಸಿಟಿ ರವಿ ಪರ ವಕೀಲರಾದಂತಹ ಅಶೋಕ್ ಹಾರ್ನಳ್ಳಿ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಸಹ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ 3 ಗಂಟೆಗೆ ವಿಚಾರಣೆ ನಡೆಯುತ್ತೆ. ಈ ಕಡೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಸಹ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಈಗ ಈ ಕಡೆ ಬೆಳಗಾವಿಯಲ್ಲಿ ಕೋರ್ಟ್ನಲ್ಲೂ ಸಹ ಇನ್ನೂ ಸಹ ವಿಚಾರಣೆ ಬಾಕಿ ಇದೆ. ಮತ್ತೊಂದು ಕಡೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಸಹ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಜಾಮೀನಿಗೆ. ಇನ್ನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಕೇಸ್ನಲ್ಲಿ? ಪ್ರಗತಿ, ಸಿಟಿ ರವಿ ಬಂಧನ ಆದ ನಂತರ ಅವರ ವಕೀಲರು ಸಾಕಷ್ಟು ಆಕ್ಟಿವ್ ಆಗಿ ಒಂದಷ್ಟು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಸಿಟಿ ರವಿ ಅವರನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬಹುದು ಅನ್ನುವಂತ ಒಂದು ಈ ಚಿಂತನೆ ವಿಚಾರದಲ್ಲಿ ನಿನ್ನೆ ರಾತ್ರಿಯೇ ಒಂದಷ್ಟು ತಯಾರಿಗಳನ್ನ ಮಾಡಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಬೆಳಗಾವಿಯ ಜೆಎಂಎಫ್ಸಿ ಮುಂದೆ ಹಾಜರುಪಡಿಸಿರೋದ್ರಿಂದ ಅಲ್ಲಿನ ವಕೀಲರೇ ಕೂಡ ಆದ್ರೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿ ಅವರಿಗೆ ಜಾಮೀನನ್ನ ನೀಡಬೇಕು ಅಂತೇಳಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಿಟಿ ರವಿ ಕೂಡ ಪೊಲೀಸರ ನಡವಳಿಕೆಗಾಗ್ಲಿ ಮತ್ತೆ ಸರ್ಕಾರದ ನಡವಳಿಕೆ ವಿರುದ್ಧ ಸಾಕಷ್ಟು ವಿಚಾರವನ್ನ ಕೋರ್ಟ್ ಮುಂದೆ ಹೇಳುವಂತ ಕೆಲಸಗಳಾಗಿತ್ತು. ಸೊ ಹಾಗಾಗಿ ಜಾಮೀನಿನ ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಬೆಳಗಾವಿಯ ಕೋರ್ಟ್ ಏನಿದೆ ಈಗ ಆದೇಶವನ್ನ ಮಧ್ಯಾಹ್ನಕ್ಕೆ ಕಾಯ್ದಿರಿಸಿರುವಂತದ್ದು. ಆದ್ರೆ ಈ ಮಧ್ಯೆ ಬೆಂಗಳೂರಿನಲ್ಲಿಯೂ ಕೂಡ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರುವಂತಹದ್ದು. ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಅವರ ಕಚೇರಿಯಿಂದ ಒಂದು ಅರ್ಜಿ ಸಲ್ಲಿಕೆ ಆಗಿರುವಂತದ್ದು ಜನಪ್ರತಿನಿಧಿಗಳು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ. ಸೊ ಅರ್ಜಿ ಸಲ್ಲಿಕೆ ಆದ ನಂತರ ಒಂದು ಮೆಮೋವನ್ನ ಮೂವ್ ಮಾಡಬೇಕಾಗತ್ತೆ. ಅಂದ್ರೆ ಈ ಅರ್ಜಿಯನ್ನ ಇವತ್ತೇ ತುರ್ತಾಗಿ ವಿಚಾರಣೆಗೆ ತೆಗೆದುಕೊಳ್ಳಿ ಅಂತೇಳಿ ಮೆಮೋವನ್ನ ಮೂವ್ ಮಾಡಬೇಕು. ಆ ಮೆಮೋ ಇನ್ನು ಮೂವ್ ಮಾಡಿಲ್ಲ. ಅಂದ್ರೆ ಬೆಳಗಾವಿಯ ಕೋರ್ಟ್ ನಲ್ಲಿ ಅವ್ರಿಗೆ ಜಾಮೀನು ಸಿಗುತ್ತಾ ಇಲ್ವಾ, ಅಲ್ಲಿ ಏನ್ ಆದೇಶ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಿ ಅಲ್ಲಿನ ಆದೇಶ ಆದ ನಂತರ ಮಧ್ಯಾಹ್ನದ ನಂತರ ಒಂದು ವೇಳೆ ಬೆಳಗಾವಿ ಕೋರ್ಟ್ ನಲ್ಲಿ ಸಿಟಿ ರವಿಗೆ ಜಾಮೀನು ಸಿಗದೇ ಇದ್ದಲ್ಲಿ ತಕ್ಷಣಕ್ಕೆ ಇಲ್ಲಿ ಒಂದು ಮೆಮೋ ಮೂವ್ ಮಾಡಿ ಇವತ್ತೇ ವಿಚಾರಣೆಯನ್ನ ನಡೆಸಿ ಸೆಷನ್ಸ್ ಕೋರ್ಟ್ ನಲ್ಲಿ ಜಾಮೀನನ್ನ ಪಡ್ಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಇರುವಂತಹದ್ದು. ಈ ಸಂಬಂಧಪಟ್ಟಂತೆ ಏನೋ ಕಾರ್ಯಕಲಾಪ ಅಂದ್ರೆ ವಿಧಾನಸಭಾ ಕಲಾಪಗಳಲ್ಲಿ ಈ ರೀತಿ ಮಾತಾಡ್ಲಿಕ್ಕೆ ಅವಕಾಶಗಳು ಎಷ್ಟರ ಮಟ್ಟಿಗೆ ಇದೆ, ಕಾನೂನು ಏನ್ ಹೇಳುತ್ತೆ, ಸಂವಿಧಾನ ಏನ್ ಹೇಳುತ್ತೆ ಅನ್ನುವಂಥದ್ದಾಗ್ಲಿ, ಮತ್ತೆ ಬಂಧನದ ನೀಡಿದಂತ ಪ್ರಕ್ರಿಯೆ ಮತ್ತೆ ಬಂಧನ ಆದ ನಂತರ ಪೊಲೀಸರು ನಡೆಸಿಕೊಂಡಿರುವಂತ ರೀತಿ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಒಂದು ಪಿಟಿಷನ್ ಸಿದ್ಧತೆ ಮಾಡಿರುವಂತದ್ದು. ಒಂದ್ ವೇಳೆ ಬೆಳಗಾವಿಯಲ್ಲಿ ಜಾಮೀನು ಸಿಗದೆ ಇದ್ದಲ್ಲಿ ಇವತ್ತು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ಈ ಒಂದು ಜಾಮೀನು ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ. ಅದಕ್ಕಾಗಿ ಹಿರಿಯ ವಕೀಲರು ಬೆಳಗಾವಿಯ ಕೋರ್ಟ್ನ ಆದೇಶಕ್ಕಾಗಿ ಕಾದು ನೋಡ್ತಾ ಇರುವಂತಹದ್ದು. ಪ್ರಗತಿ, ಇನ್ನು ರಮೇಶ್, ಬೆಳಗಾವಿಯಲ್ಲಿ ಇನ್ನೂ ಸಹ ವಿಚಾರಣೆ ಬಾಕಿ ಇದೆ. ಪೊಲೀಸರ ಪರವಾಗೂ ಸಹ ವಿಚಾರಣೆ ಮಾಡೋರಿದ್ದಾರೆ, ಅಂದ್ರೆ ವಾದ ಮಂಡನೆ ಮಾಡೋರಿದ್ದಾರೆ ವಕೀಲರು. ಹಾಗಾಗಿ ತಡ ಆಗುವಂತಹ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆಯಾ? ಈಗ ಮೆಮೋ ಸಲ್ಲಿಕೆ ಮಾಡಿದ್ರು ಸಹ ಇವತ್ತೇ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ವಿಚಾರಣೆ ಆಗುತ್ತಾ ಜಾಮೀನು ಅರ್ಜಿ? ಪ್ರಗತಿ, ಅಂದ್ರೆ ಕೋರ್ಟ್ನ ಕಲಾಪದ ಅವಧಿ ಮುಗಿಯೋ ಒಳಗಾಗಿ ಬೆಳಗಾವಿಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದ್ದೆ. ಅದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಹಿರಿಯ ವಕೀಲರುಗಳು ಒಂದಷ್ಟು ಮನವಿಯನ್ನ ಮಾಡಿ ತುರ್ತಾಗಿ ಅರ್ಜಿಯನ್ನ ಮಾಡಬೇಕು ಅಂತೇಳಿ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆಗಳಿರುವಂತಹದ್ದು. ಈಗ ಸದ್ಯಕ್ಕೆ ನಮಗೆ ಸಿಕ್ಕಿದಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ 3 ಗಂಟೆ ಒಳಗಾಗಿ ಬೆಳಗಾವಿಯ ಕೋರ್ಟ್ ಜಾಮೀನು ಕೊಡುತ್ತಾ ಇಲ್ವಾ, ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡುತ್ತಾ ಅಥವಾ ಪೊಲೀಸರ ವಶಕ್ಕೆ ನೀಡುತ್ತಾ, ಈ ಸಂಬಂಧಪಟ್ಟಂತೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಅಲ್ಲಿ ಯಾವ ಆದೇಶ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಮುಂದಿನ ಹೆಜ್ಜೆಯನ್ನು ನೀಡಲಿಕ್ಕೆ ಅವರ ಪರ ವಕೀಲರು ಕಾದು ನೋಡ್ತಾ ಇದ್ದಾರೆ. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.